ಇವತ್ತು ಒಂದೊಳ್ಳೆ ಕಾರ್ಯಕ್ರಮ ನಡೀತು. ಇಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಕೆಂಪಿ ಸಿದ್ದನಹುಂಡಿ ವತಿಯಿಂದ ಮೈಸೂರಿನ ಅರಮನೆ ಒಳಾಂಗಣದಲ್ಲಿ ನಡೆದ ಆನೆ ಮಾವುತರ ಮಡದಿಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಬಸವರಾಜು ಸಿ ಜಟ್ಟಿಹುಂಡಿರವರು ಬನ್ನಿ ಬನ್ನಿ ಕೊಟ್ಬಿಟ್ಟು ಕಳಿಸ್ತಾರಿ ಸರ್. ಒಬ್ಬೊಬ್ರು ಹತ್ತತ್ತು ಕೊಡಿ, ಒಬ್ಬೊಬ್ರು ಹತ್ತತ್ತು ಕೊಡಿ. 5 ಜನ ಇದ್ದೀರಲ್ವಾ, ಈ ಕಡೆ ಬನ್ನಿ ಸರ್ ನೀವು. ಬಾಬಾ ಈ ಕಡೆ ಬರ್ರಿ, ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬಾಬಾ ಬನ್ನಿ ಸರ್, ಬನ್ನಿ. ಒಂದ್ ನಿಮಿಷ ರೀ, ಬನ್ನಿ ನೀವು ಬನ್ನಿ. ಆ ಕಡೆ ಹೇಳ್ತೀನಿ, ನೀವು ಕೊಡಂಗ್ ಇಟ್ಕೊಳ್ಳಿ. ಸರ್ ಹಿಡ್ಕೊಳ್ಳಿ ಸಾಕು. ರೆಡಿನಾ? ಹಿಂದೆ ಬನ್ನಿ, ನೀವೇ ಹೇಳ್ತು. ಈ ಕಡೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ಇಲ್ಲಿ ಬಾಪ, ಇಲ್ಲಿ ಬಾಪ. ರೆಡಿನಾ? ಹಾ, ಅಲ್ಲಿ ಕೂರ್ಸಿ ಸರ್. ನೀವು ಹಿಂದೆ ಹೋಗಿ ದಯವಿಟ್ಟು. ಯಾರು ಫ್ರೇಮ್ ಸಿಗಲ್ಲ. ರೆಡಿನಾ ಸರ್? ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಪ್ಪ ಕೋಟೆರವರು, ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ ವೈಕೆರವರು, ಮೈಸೂರು ಕಾರಾಗೃಹ ಮಂಡಳಿ ಸದಸ್ಯರಾದ ಪವನ್ ಸಿದ್ದರಾಮರವರು, ಕಾಂಗ್ರೆಸ್ ಮುಖಂಡರಾದ ಮಹೇಶ್ ರವರು, ಕಾಂಗ್ರೆಸ್ ಮುಖಂಡರಾದ ಉಮೇಶ್ ರವರು, ಕಾಂಗ್ರೆಸ್ ಯುವ ಮುಖಂಡರಾದ ಪ್ರವೀಣ್ ರವರು, ಚೇತನ್ ಹರಪನಹಳ್ಳಿರವರು ಹಾಗೂ ಮಾವುತರ ಕುಟುಂಬದವರು ಹಾಜರಿದ್ದರು. ಇವತ್ತ ಶ್ರೀಯುತ ನಮ್ಮ ರವಿಕುಮಾರ್ ಕೆಂಪಿಸಿದ್ದುಂಡಿ ಅವರ ಕುಟುಂಬದಿಂದ ಇವತ್ತು ಆನೆ ಮಾವುತ ಕಾವಡೆಗರ ಮಡಿದಿರಿಗೆ ಇವತ್ತು ಬಾಗಿನವನ್ನು ಕೊಡಬೇಕು ಅಂತಕ್ಕಂಥ ಕಾರ್ಯಕ್ರಮನ, ಇವತ್ತು ಒಂದು ಸುಮಧುರವಾದ ಕಾರ್ಯಕ್ರಮವನ್ನ, ಸರಳ ಸುಂದರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಭಾಗಿದಾರನಾಗಿ ಮಾಡಿರೋದ್ರಿಂದ ಬಹಳ ಅತಿ ಸಂತೋಷವಾಗಿದೆ. ಇವತ್ತು ಒಂದೊಳ್ಳೆ ಕಾರ್ಯಕ್ರಮ ನಡೀತು. ಹಾಗಾಗಿ ತಮಗೂ ಎಲ್ರಿಗೂ ಒಳ್ಳೇದಾಗ್ಲಿ, ಈ ದಸರಾ ಯಶಸ್ವಿ ಆಗ್ಲಿ. ಮತ್ತೊಮ್ಮೆ ಎಲ್ರಿಗೂ ಮೈಸೂರು ದಸರಾ ಮಹೋತ್ಸವ ನಾಡ ಹಬ್ಬ 2025 ಶುಭಾಶಯಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಮ ಮೂಲಕ ಹಾರೈಸ್ತೇನೆ. ಮುದ್ರಮ್ಮ ಅಂತ ಕಾರಾಗೃಹ ಮಂಡಳಿ ನಿರ್ದೇಶಕ, ಸರ್ಕಾರಿ ನಮ್ಮ ನಿರ್ದೇಶಕ. 50 ಇಂದ 60 ಜನರು ಮಾವುತರ ಹೆಂಡತಿಯರು ಕೊಟ್ಟಿದ್ದೀವಿ ಇವತ್ತು.